ನನಗೆ ಕಳಿಸಿ 3000 ಅಂತ ಹೇಳ್ಬೋದು. ನೋಡಿ ಈ ಕಲರ್ ಅಂತೂ ಸಖತ್ತಾಗಿದೆ ಸ್ನೇಹಿತರೆ. ಹಾಗೆ ಒಂದಕ್ಕಿಂತ ಒಂದು ಕಲರ್ಸ್ ತುಂಬಾ ಚೆನ್ನಾಗಿದೆ ನೋಡಿ. ನೋಡಿ ಈ ಥರ ಈಗ ಕಟ್ ಮಾಡಿದ್ದೇನೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಸ್ನೇಹಿತರೆ? ನಾವು ಸಹ ಚೆನ್ನಾಗಿದ್ದೀವಿ ನೋಡಿ. ಬನ್ನಿ, ಇವತ್ತು ಬೆಳಗ್ಗೆ ಶ್ರೇಯಾ ಆಲ್ರೆಡಿ ಕಾಲೇಜಿಗೆ ಹೋಗಿ ಆಯಿತು. ನಾನೀಗ ಹೂ ಕೊಯ್ಬೇಕು ಅಂಥೇಳಿ ಬಂದಿದ್ದೀನಿ. ಇವತ್ತು ನಮ್ಮ ಯಜಮಾನ್ರು ಜಸ್ಟ್ ಈಗ ಎದ್ದಿದ್ದಾರೆ, ಗಾಡಿ ಒರೆಸ್ತಾ ಇದ್ದಾರೆ ಅವರು. ಅದಕ್ಕಾಗಿ ಇವತ್ತು ಹೂ ಕೊಯ್ದಿಲ್ಲ ಅವರು. 7:30 ಆಲ್ರೆಡಿ ಟೈಮ್ ಕರೆ. ಯಾಕಂದರೆ ಸ್ವಲ್ಪ ಸುಸ್ತಾಗಿದೆ ಅಂತ ಮಲಗಿದ್ರಲ್ಲ, ನಾವು ಎಬ್ಬಿಸ್ಲಿಕ್ಕೆ ಹೋಗಲಿಲ್ಲ. ನೋಡಿ ಹೂ ಮಲ್ಲಿಗೆ ಅಂತೂ ಕೊಯ್ದೇ ಇಲ್ಲ. 3 ವಾರ ಮೇಲೇನಾಯಿತು, ಅಲ್ಲೇ ಬಿದ್ದಿದ್ದಾವೆ, ತುಂಬ ಹೂ ಬಿದ್ದಿದ್ದಾವೆ. ಬನ್ನಿ ಇಲ್ಲಿ ನೋಡಿ ಎಷ್ಟು ಹೂ ಬಿದ್ದಿದ್ದಾವೆ. ಯಾಕಂದರೆ ನಾನು ಕೊಯ್ದೇ ಇಲ್ಲ, ಅವನು ಬಿಟ್ಬಿಡ್ತೀನಿ. ಹೂ ನೋಡಿ ಎಷ್ಟೊಂದು ಆಗ್ತಾಯಿದೆ. ಇತ್ತೀಚೆಗೆ ದಾಸವಾಳ ಅಂತೂ ಫುಲ್ ಆಗ್ತಾಯಿದೆ ಸ್ನೇಹಿತರೆ. ಕೆಂಪು, ಹಳದಿ, ಪಿಂಕು ತುಂಬ ಥರ ಹೂಗಳು ಆಗ್ತಾಯಿದೆ. ಎಷ್ಟು ಬೇಕೋ ಅಷ್ಟು ಕೊಯ್ತೀವಿ, ಉಳಿದದ್ದು ಗಿಡದಲ್ಲಿ ಬಿಡ್ತೀವಿ. ದಿನ ಬೆಳಗ್ಗೆ ಯಜಮಾನ್ರೆ ಕೊಯ್ತಿದ್ರು. ಆಲ್ಮೋಸ್ಟ್ ಹೂ ಎಲ್ಲ ಕೊಯ್ದಿಡೋದವ್ರೆ. ನಾನು ಹೂ ಕೊಯ್ಯೋದು ಸ್ವಲ್ಪ ಕಮ್ಮಿನೇ ಅಂತ ಹೇಳ್ಬೋದು. ಅವರು ಬೆಳಗ್ಗೆ ಹೊಸ್ತಿಲಿಗೆ ಮತ್ತು ಇದಕ್ಕೆ ಎಲ್ಲ ಇಡ್ತಿದ್ರಲ್ಲ, ಅವರೇ ಕೊಯ್ದು ಇಟ್ಟು ಹೋಗ್ತಿದ್ರು. ಅದು ಬೆಳಗ್ಗೆ 5 ಗಂಟೆ ಆದರೂ ಅಷ್ಟೇ, ರಾತ್ರಿ 2 ಗಂಟೆ ಆದರೂ ಅಷ್ಟೇ ಅವರೇ ಇದನ್ನು ಮಾಡ್ತಿದ್ರು ಸ್ನೇಹಿತರೆ. ಒಂದು ತಟ್ಟೆಗೆ ಹಾಕ್ತೀನಿ ಬನ್ನಿ. ತಟ್ಟೆ ಇಟ್ಟಿದ್ದೀನಿ. ಈಗ ಇಲ್ಲಿ ಒಂದಿಷ್ಟು ಕೊಯ್ದು ಇಟ್ಟಿದ್ದೀನಿ ಆಲ್ರೆಡಿ. ಈಗ ನೋಡಿ ಹೂ ಇಲ್ಲಿ ಈ ಪಿಂಕ್ ಕೊಯ್ದೆ. ಆವಾಗ ಫೋನ್ ಒಳಗಡೆ ಇತ್ತು, ವಿಡಿಯೋ ಮಾಡಲಿಕ್ಕಾಗಲಿಲ್ಲ ಆ ಪಿಂಕು. ಮತ್ತು ಇವೊಂದಿಷ್ಟೀಗ ಕೊಯ್ದಿದೆ. ಇನ್ನೊಂದು ಸ್ವಲ್ಪ ಕೊಯ್ತೀನಿ. ಇನ್ನೊಂದು 4 ಹೂ ಕೊಯ್ಕೊಂಡ್ಬರ್ತೇನೆ. ಬಿಳಿ ಹೂನು ಕೊಯ್ದರೆ ಚೆನ್ನಾಗಿ ಕಾಣುತ್ತೆ, ದೇವ್ರ ಮೇಲೆ ಟ್ರೈನ್ ಆಗುತ್ತೆ. ಅದು ಇದು ಆಗಿಬಿಡ್ತವೆ, ಅಂಟಿ ಕೂತ್ಕೊಳ್ತವೆ, ದೇವರ ಎಲ್ಲ ಹಾಳು ಮಾಡ್ತವೆ ಸ್ನೇಹಿತರೆ. ನನಗೆ ಆ ಥರ ಇಷ್ಟ ಆಗಲ್ಲ, ಗಲೀಜು ಅನ್ನಿಸ್ಬಿಡುತ್ತೆ ಅದು. ಅದಕ್ಕಾಗಿ ಈ ಬಿಳಿ ಮಲ್ಲಿಗೆ ಕೊಯ್ಯಲ್ಲ, ಸ್ವಲ್ಪ ಕಮ್ಮಿ ಕೊಯ್ಯೋದು ನಾನು. ನಮ್ಮ ಯಜಮಾನ್ರಾದರೆ ಒಂದು 4 ಆದರೂ ಕೊಯ್ಕೊಂಡು ಹೋಗ್ತಾರೆ. ಅದಕ್ಕಾಗಿ ಬನ್ನಿ ಈಗ ಇನ್ನು ನೋಡಬೇಕು. ಇವತ್ತು ಕೊಯ್ದು ದೇವಸ್ಥಾನಕ್ಕೆ ಹಾಕ್ಕೊಂಡು ಹೋಗ್ಲಿಕ್ಕೆ ಆಗುತ್ತೆ ಅಂಥೇಳಿ ನೋಡ್ತೇನೆ ಸ್ನೇಹಿತರೆ. ಬನ್ನಿ ಒಂದಿಷ್ಟು ಹೂ ಕೊಯ್ಕೊಂಡೆ. ಈಗ ತುಳಸಿಗೆ ಇಡ್ತೇನೆ ಮೊದಲಿಗೆ. ತುಳಸಿಗೆ ನೋಡಿ ನಿನ್ನೆ ಹೂ ತೆಗೆದು ಇಡಬೇಕು, ಪೂಜೆ ಮಾಡೋಕ್ಕಿಂತ ಮುಂಚೆ. ನಿನ್ನೆ ಹೂ ಎಲ್ಲ ತೆಗಿತೀನಿ, ತೆಗೆದು ಗಾಡಿ ಹೊತ್ತು 2 ಹೂ ಈ ಥರ ಇಡ್ತೆ ತುಳಸಿ ಕಟ್ಟೆಯಲ್ಲಿ. ಹಾಗೆ ಬಾಗಿಲಿಗೆ ರಂಗೋಲಿ ಅದೆಲ್ಲ ಹಾಕಿಬಿಟ್ಟಿದ್ದೀನಿ ಆಲ್ರೆಡಿ. ಬಾಗಿಲಿಗೆ ಅಷ್ಟು ಇಡ್ತೇನೆ. ಬಾಗಿಲು ತೆಗ್ದಿದ್ದಾರೆ ನೋಡಿ ಯಜಮಾನ್ರು. ಇಲ್ಲಿ ದೊಡ್ಡದು ಹಾಕ್ತೇನೆ, ಒಂದು ಮೇಲ್ಗಡೆ ಒಂದು ಬಾಗಿಲಿಗೆ ನೋಡಿ ಈ ಥರ. ಅಲ್ಲೊಂದು ಈಚೆ ಬಾಗಿಲಿಗೊಂದು. ಈಗ ಪೂಜೆ ಮಾಡ್ತೇನೆ ಸ್ನೇಹಿತರೆ. ಇನ್ನು ಪೂಜೆ ಮಾಡ್ತೇನೆ, ಪೂಜೆ ಸ್ಟಾರ್ಟ್ ಮಾಡ್ಕೊತೇನೆ. ನಿಮಗೆ ಪೂಜೆ ಮುಗಿದ ಮೇಲೆ ಸಿಗ್ತೀನಿ. ಪೂಜೆ ಇನ್ನು ಹೂ ಕೊಯ್ಕೊಂಬಂದ್ರೆ ಆಯಿತು. ಇಲ್ಲಿ ಇನ್ನೊಂದೇನು ಗೊತ್ತಾ, ನಾನು ಇವತ್ತು ಬೆಳಗ್ಗೆ ತಿಂಡಿಗೆ ಇಡ್ಲಿ ಮಾಡ್ಬೇಕಂಥೇಳಿ ನೆನೆ ಇಟ್ಟಿದ್ದೆ. ಯಾಕೆ ಇಡ್ಲಿ, ಮೊನ್ನೆ ತಾನೇ ಇಡ್ಲಿ ಮಾಡಿದ್ದೆ ಸ್ನೇಹಿತರೆ, ಒಂದಿನದ ಹಿಂದ್ಗಡೆ. ನಿನ್ನೆ ಇಲ್ಲ ಮೊನ್ನೆ. ಇವತ್ತು ಕೂಡ ಇಡ್ಲಿ ಮಾಡಬೇಕಾಗಿ ಬಂತು ನನಗೆ. ಯಾಕೆ ಅಂತಂದರೆ ಇಡ್ಲಿ ನಿನ್ನೆ ಎಲ್ಲ ಮೊನ್ನೆನೇ ಮಾಡಿದ್ದೆ. ಮೊನ್ನೆ ನಮಗೆ ಅಂಥೇಳಿ ಮಾಡಿದ್ದೆ, ತುಂಬ ದಿನ ಆಯ್ತು ಇಡ್ಲಿ ಮಾಡಿರಲಿಲ್ಲ. ಹಾಗಾಗಿ ಇಡ್ಲಿ ಮಾಡಮ್ಮ ಅಂಥೇಳಿ ಶ್ರೇಯಾ ಇದನ್ನು ಮಾಡ್ತಾಯಿದ್ಲು ಒಂದೇ ಸವನೆ. ಹಾಗಾಗಿ ಇಡ್ಲಿ ಮಾಡಿದೆ. ಇವತ್ತು ನಿನ್ನೆ ಸಾಯಂಕಾಲ ಸಡನ್ಲಿ ಊರಿಂದ ಕಾಲ್ ಬಂತು, ಊರಿಗೆ ಬರ್ತಾಯಿದ್ದೀವಿ 6 ಗಂಟೆಗೆ ಅಂಥೇಳಿ. 5:30 ಸಾಯಂಕಾಲ 5:30 ಫೋನ್ ಹಚ್ಚಿ ಹೇಳಿದರು. ಹಾಗಾಗಿ ಬೆಳಗ್ಗೆ ತಿಂಡಿಗೆ ಏನಾದರೂ ಬೇಕಲ್ಲ, ಮತ್ತು ನಾವು ಉಪ್ಪಿಟ್ಟು ಅವಲಕ್ಕಿ ಈ ಥರ ಕಮ್ಮಿ ಮಾಡೋದು ಅಂಥೇಳಿ ಆವಾಗ ಇಡ್ಲಿ ರವೆ ಸ್ವಲ್ಪ ಉದ್ದಿನಬೇಳೆ ನೆನೆ ಇಟ್ಟೆ. ಉದ್ದಿನಬೇಳೆನ ಸ್ವಲ್ಪ ಬಿಸಿ ನೀರಲ್ಲಿ ನೆನೆ ಇಟ್ಟೆ, ರವೆ ಹಾಗೆ ನೆನೆ ಇಟ್ಟೆ ಸ್ನೇಹಿತರೆ.
ಒಂದು 10-10:30ಗೆ ಮಿಕ್ಸಿಗೆ ಹಾಕಿದೆ. ಸ್ವಲ್ಪ ಅದು ಉಬ್ಬುದು ಅಷ್ಟೊಂದು ನೀಟಾಗಿ ಉಬ್ಬಲ್ಲ. ಯಾಕೆಂದರೆ ಉದ್ದಿನಬೇಳೆ ತುಂಬ ಚೆನ್ನಾಗಿ ನೆನಿಬೇಕು ರವೆ ಇಡ್ಲಿಗೆ, ಅಂದರೆ ಕರೆಕ್ಟಾಗುತ್ತೆ. ಹಾಗಾಗಿ ನಾನು 10-10:30ಗೆಲ್ಲ ಮಿಕ್ಸಿ ಹಾಕಿಟ್ಟೆ. ಮತ್ತು ಅಂದರೆ ಅಲ್ಲಿ ಹೋಗಿದ್ದಾರೆ, ಅವರು ಮೀಯಾರಿಗೆ ಹೋಗಿದ್ದಾರೆ, ಕಾರ್ಕಳಿಗೆ ಅಂತ ಕಾಣಿಸುತ್ತೆ. ಈಗ 7:30 ಆದರೂ ಬಂದಿಲ್ಲ. ಡೈರೆಕ್ಟ್ ಅಲ್ಲಿಗೆ ಹೋಗಿದ್ದಾರೆ ಅವರು. ಎಲ್ಲಿಗೆ ಅಂದರೆ ಶಾಲೆಗೆ, ಮೊರಾರ್ಜಿ ಶಾಲೆಗೆ ಹೋಗಿದ್ದಾರೆ. ಅವ್ರ ಮಗಳನ್ನ ಶಾಲೆಗೆ ಇಟ್ಟಿದ್ದಾರಲ್ಲ, ಅಲ್ಲಿಗೆ ಹೋಗಿದ್ದಾರೆ ಅಂತ ಕಾಣಿಸುತ್ತೆ. ಈಗ ಬೆಳಗ್ಗೆ ಬಂದಿಲ್ಲ ಇಲ್ಲಿಗೆ, ಸಾಯಂಕಾಲ ಬರ್ತಾರೆ. ಏನು ಮಾಡ್ತಾರೆ, ನಾನು ಬಂದರೆ ತಿಂಡಿಗೆ ಏನು ಮಾಡೋದು ಅಂಥೇಳಿ ಅದು ಒಂದು ನನಗೆ ಭಯ. ಉಪ್ಪಿಟ್ಟು ಅವಲಕ್ಕಿ ಮಾಡಿದರೆ ನಮ್ಮ ಮನೇಲಿ ಯಾರು ತಿನ್ನಲ್ಲ, ಅದಕ್ಕೋಸ್ಕರ ಶ್ರೇಯನಿಗೆ ತಿಂಡಿನೂ ಆಗುತ್ತೆ ಬಿಡು ಅಂತಂದು ಅದನ್ನು ಮಾಡ್ಕೊಂಡು ಹೋಗೋದೆ. ಮತ್ತು ಇನ್ನೇನು ಮಾಡಲಿಕ್ಕಾಗುತ್ತೆ, ಬೆಳಗ್ಗೆ ಶ್ರೇಯನಿಗೆ ಸಾಂಬಾರು, ಮಾಮೂಲಿಯಾಗಿ ಬೇಳೆ ಸಾರು ಮಾಡ್ತೀನಲ್ಲ, ಬೇಳೆ ಸಾರು ಮತ್ತು ಇಡ್ಲಿ ಮಾಡಿಕೊಟ್ಟೆ ಅವಳಿಗೆ. ಅವಳು ತಿಂದು ಡಬ್ಬಿ ತೊಗೊಂಡು ಹೋದ್ಲು. ನಾನು ಅದನ್ನು ಬೆಳಗ್ಗೆನೇ ಮಾಡಬೇಕಂದೆ, ಯಾಕಂದರೆ ನಿನ್ನಿಲ್ಲ ಮೊನ್ನೆ ಕೂಡ ಫುಲ್ ವಿಡಿಯೋ ಹಾಕಿದ್ನೆಲ್ಲ, ಅದಕ್ಕಾಗಿ ಬೇಡ ಅಂಥೇಳಿ ಏನೂ ಮಾಡಲಿಲ್ಲ ಸ್ನೇಹಿತರೆ. ಈಗ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದೀನಿ. ಹಾಗಾಗಿ ಈಗ ಸಾಂಬಾರು ಸ್ವಲ್ಪ ಮಾಡಿದ್ದೀನಿ, ಒಂದು ಸ್ವಲ್ಪ ಕಾಯಿ ಚಟ್ನಿ ಮಾಡ್ತೀನಿ. ನಮ್ಮ ಅಮ್ಮರಿಗೆ ಸ್ವಲ್ಪ ಕೊಟ್ಟು ಕಳಿಸ್ತೀನಿ, ಅಂದರೆ ಜಾಸ್ತಿ ಕೂಡ ನೆನೆ ಇಟ್ಟಿದ್ದೀನಿ, ಸುಮ್ಮನೆ ವೇಸ್ಟ್ ಆಗುತ್ತಲ್ಲ. ನಮ್ಮ ಅಮ್ಮರಿಗೆ ಸ್ವಲ್ಪ ಸಾಂಬಾರು ಚಟ್ನಿ ಕೊಟ್ಟು ಕಳಿಸ್ತೀನಿ. ಈಗ ಮೊದಲಿಗೆ ಪೂಜೆ ಮಾಡ್ತೀನಿ, ಪೂಜೆ ಮಾಡಿ ಚಟ್ನಿ ಮಾಡಿ ಅವರಿಗೆ ಕೊಟ್ಟು ಕಳಿಸ್ತೀನಿ ಸ್ನೇಹಿತರೆ. ಬೇಗ ನೋಡಿ ಸ್ನೇಹಿತರೆ, ಪೂಜೆದು ಎಲ್ಲ ಮಾಡಿ ಏನಂದರೆ ನೀರು ಬರ್ತದೆ ಇವತ್ತು. ನೋಡ್ಲಿಕ್ಕೆ ಹೋದರೆ ತೆಳಗಿನ ಸೆಂಟೆಕ್ಸ್ ಕೈ ಇಟ್ಟಿದ್ದೀನಿ, ಅಡ್ಡ ಬರ್ತಾವೆ. ತೆಳಗಿನ ಸೆಂಟೆಕ್ಸಲ್ಲಿ ಹಲ್ಲಿ ಬಿದ್ದುಬಿಟ್ಟಿದೆ. ಅಯ್ಯೋ, ಅದನ್ನು ನೀರು ಉಪಯೋಗಿಸ್ಲಿಕ್ಕಾಗಲ್ಲ. ಈಗ ಮತ್ತೇನು ಮಾಡಬೇಕಂದ್ರೆ, ನೀರು ಬಿಟ್ಟಿದೆ ಗಿಡಗಳಿಗೆ, ಅದೆಲ್ಲ ನೀರು ಖಾಲಿ ಮಾಡಿ 2 ಸೆಂಟೆಕ್ಸ್ ತೊಳಿಬೇಕು. ನೋಡಿ, ಪಾತ್ರೆ ಬಟ್ಟೆ ಯಾವುದೂ ಆಗಿಲ್ಲ. ಪೂಜೆ ಮಾಡಿದೆ, ನಮ್ಮ ಅಮ್ಮರಿಗೆ ಹೋಗಿ ತಿಂಡಿ ಕೊಟ್ಟು ಬನ್ನಿ ಅಷ್ಟೇ ಸ್ನೇಹಿತರೆ. ಈ ಕಡೆ ಇದ್ರೆ ಏನೂ ಕಾಣಲ್ಲ. ಈಗ ನೀರು ಖಾಲಿ ಮಾಡಿ 2 ಸೆಂಟೆಕ್ಸನ್ನು ತೊಳಿಬೇಕು ನಾನು ಮೊದಲಿಗೆ. ಈಗ ನಮ್ಮ ಸೆಂಟೆಕ್ಸ್ ತೊಳಿಲಿಕ್ಕೆ ಏನಿಲ್ಲ. ಇನ್ನು ಎಷ್ಟು ಕಷ್ಟ ಆಗುತ್ತೆ. ತಿಂಡಿ ತಿಂದಿಲ್ಲ ಇನ್ನೂ. ನಾನು ಚಹಾ ಕುಡಿದ್ಬಿಟ್ಟಿದ್ದೆ. ಈಗ ಇದನ್ನು ಮಾಡ್ತೇನೆ ಸ್ನೇಹಿತರೆ. ಇದಷ್ಟು ಗಿಡಗಳಿಗೆ ನೀರು ಬಿಡ್ತೀನಿ, ಅಂದರೆ ನೀರು ಬರುತ್ತೆ ಗಿಡಗಳಿಗೆ. ನೀರು ಬಿಟ್ಟು ಎಲ್ಲ ಖಾಲಿ ಮಾಡಿ ತೊಳಿತೀನಿ. ಕೆಳಗೆ ನಾನು ತೊಳ್ಕೊತೀನಿ, ಮೇಲ್ಗಡೆದ್ದು ನೀರು ಫುಲ್ ಮಾಡಿಕೊಂಡು ನೀರು ಬಂದ ತಕ್ಷಣ ಮೇಲ್ಗಡೆದು ಖಾಲಿ ಮಾಡೋದು. ಅಷ್ಟರಲ್ಲಿ ಕೆಳಗಡೆದು ತುಂಬಲಿಕ್ಕೆ ಹೋಗುತ್ತೆ ಅಲ್ವಾ. ಆವಾಗ ಮೇಲ್ಗಡೆದು ಖಾಲಿ ಮಾಡಿ ಅದನ್ನೊಂದು ತೊಳಿಬೇಕು ಸ್ನೇಹಿತರೆ. ಎಷ್ಟಾಗುತ್ತೋ ಅಷ್ಟು, ಏನು ಕ್ಲೀನಾಗಲಿ ಕೂಡ ಅದಕ್ಕೆ ನೀರೊಂದು ಖಾಲಿ ಮಾಡಿ ಎಲ್ಲ ಇದು ಮಾಡಿಬಿಡ್ತೀನಿ. ಅಲ್ಲಿ ಅಂದರೆ ಸಿಕ್ಕಾಪಟ್ಟೆ ಡೇಂಜರ್ ಅಲ್ವಾ, ಅದಕ್ಕಾಗಿ ಬನ್ನಿ. ಇಷ್ಟೋ ತನಕ ಬಿಸಿಲು ಬೆಳಗ್ಗೆ 11 ಗಂಟೆ ಐತಿ. ಈಗ ಟೈಮ್ ಬಂದು ಅವೆಲ್ಲ ಪೂಜೆದು ಎಲ್ಲ ಮಾಡಿ ಕೆಳಗಡೆ ಸೆಂಟೆಕ್ಸಲ್ಲಿ ಹಲ್ಲಿ ಬಿದ್ದಿದೆ ಅಂತ ಹೇಳಿದ್ದೆ ನಿಮಗೆ. ಹಲ್ಲಿ ಬಿದ್ದುಬಿಟ್ಟಿದೆ, ನಿನ್ನೆ ನೈಟ್ ಬಿದ್ದಿದೆ ಅಂತೆ. ನಾವು ನೀರನ್ನು ಯೂಸ್ ಮಾಡಿಲ್ಲ, ಹಾಗಾಗಿ ಈಗ ಯಜಮಾನ್ರು ನೋಡಿದ್ರು ಹಲ್ಲಿ ಬಿದ್ದಿದೆ ಅಂದ ತಕ್ಷಣ. ಮತ್ತು ನಾವೇನು ಕುಡಿಯಲ್ಲ, ಆದರೆ ಪಾತ್ರೆ ತೊಳಿಲಿಕ್ಕೆ, ಬಟ್ಟೆ ತೊಳಿಲಿಕ್ಕೆ ಎಲ್ಲದಕ್ಕೂ ಯೂಸ್ ಮಾಡ್ತೇವೆ. ಮತ್ತು ಒಂದೊಂದು ಸತಿ ಅಕ್ಕಿ ತೊಳಿಲಿಕ್ಕೂ ಕೂಡ ಯೂಸ್ ಮಾಡ್ತೇನೆ. ಅದಕ್ಕಾಗಿ ಬೇಡವೇ ಬೇಡ ಅಂಥೇಳಿ ಅದನ್ನು ಕೆಳಗಿನ ನೀರು ಎಲ್ಲ ಪಂಪ್ ಮಾಡಿ ಮೋಟ್ರ್ ಚಾಲು ಮಾಡಿ ಮೇಲ್ಗಡೆ ಬಿಟ್ಟು, ಮೇಲ್ಗಡೆದ ನೀರು ಎಲ್ಲ ಗಿಡಗಳಿಗೆ ಹಾಕಿದ್ನಿ. ಮೇಲ್ಗಡೆ ಈಗ ಆಲ್ರೆಡಿ ಸೆಂಟೆಕ್ಸ್ ತುಂಬಿದೆ. ಕೆಳಗಡೆ ಇವತ್ತು ನೀರು ಬರುತ್ತೆ, ಅದಕ್ಕಾಗಿ ಕೆಳಗಡೆದು ಸೆಂಟೆಕ್ಸ್ ಕೂಡ ತೊಳೆದ್ನಿ ಸ್ನೇಹಿತರೆ. ಬನ್ನಿ ಈಗ ಹೇಗಾಗಿದೆ ಸೆಂಟೆಕ್ಸ್ ಅಂತೇಳಿ ತೋರಿಸ್ತೇನೆ ನಿಮಗೆ. ನೋಡಿ, ಸಿಂಪಲ್ಲಾಗಿ ಈ ಥರ ನಾನೀಗ ಬೆಳಗ್ಗೆ ಪೂಜೆ ಮಾಡಿದ್ದೀನಿ. ಪೂಜೆ ಮಾಡಿ ಕರೆಂಟ್ ಹೋಗಿದೆ. ಅದೊಂದು ಇನ್ನು ಕರೆಂಟ್ ಯಾವಾಗ ಬರುತ್ತೋ ಅದು ಸಹ ಗೊತ್ತಿಲ್ಲ ನಮಗೆ. ಸಾಕಾಗಿಬಿಟ್ಟಿದೆ ಇವತ್ತು ನಮಗೆ. ಇನ್ನು ನೀರು ಬಂದರೆ ಮೇಲ್ಗಡೆ ಸೆಂಟೆಕ್ಸನ್ನು ತೊಳಿಬೇಕು. ಅದನ್ನು ನನಗೆ ಹೇಳಿದ್ದಾರೆ ಯಜಮಾನ್ರು. ಕೆಳಗಡೆದು ಅವರು ತೊಳೆದಿದ್ದಾರೆ. ಈಗ ಅದಕ್ಕೆ ಏನೂ ಇಲ್ಲ, ಹಾಗೆ ತುಂಬಾ ಕಷ್ಟಪಟ್ಟು ತೊಳೆದ್ರು. ಸ್ವಲ್ಪ ಬಿಸಿಲಿಗೆ ಒಣಗ್ಲತ್ತು ಬಿಟ್ಟಿದ್ದಾರೆ ನೋಡಿ. ಕೆಳಗಡೆ ಸೆಂಟೆಕ್ಸ್ ಎಲ್ಲ ಕ್ಲೀನಾಗಿದೆ, ನೀರು ಖಾಲಿ ಆಗಿದೆ. ಇದೆಲ್ಲ ಈಗ ಇನ್ನು ನೀರು ಬಂದ ತಕ್ಷಣ ಇದಕ್ಕೆ ಬೀಳುತ್ತೆ, ಅದಕ್ಕಾಗಿ ನೀರು ಬಂದರೆ ಆಯಿತು. ಇಲ್ಲ, ಇದು ನೀರು ಬಂದಿಲ್ಲ, ಹಾಗಾಗಿ ನೀರು ಬಂದ ತಕ್ಷಣ ಬೀಳುತ್ತೆ. ಈಗ ನಾನು ಏನು ಮಾಡಬೇಕು ಗೊತ್ತಾ ಸ್ನೇಹಿತರೆ, ಪಾತ್ರೆ ಉಂಟು, ಕಸ ಗುಡಿಸಿ ಮನೆ ಒರೆಸ್ಬೇಕು. ಬಟ್ಟೆದು ಎಲ್ಲ ತೊಳೆದು ಹಾಕಿದ್ದೀನಿ, ಯಾಕಂದರೆ ನೀರಿಂದು ಇದು ಎಲ್ಲ
ಬೇಗ ಬೇಗ ಬಟ್ಟೆ ತೊಳೆದು ಹಾಕಿದ್ದೇನೆ. ಈಗಿನ್ನ ಕರೆಂಟ್ ಕೂಡ ಇಲ್ಲ, ಕರೆಂಟ್ ಹೋಗಿದೆ. ಹಾಗಾಗಿ ತಿಂಡಿ ಮಾಡಿಲ್ಲ ನಾನು ಇನ್ನೂ ಸ್ನೇಹಿತರೆ. ನೋಡಿ ಇಲ್ಲಿ ಇಷ್ಟು ಪಾತ್ರೆ ಇದೆ. ಬೇಗ ಬೇಗ ಪಾತ್ರೆ ತೊಳೆದು ನಾನು ಇದನ್ನು ಮಾಡ್ತೇನೆ. ಇದಷ್ಟು ಪಾತ್ರೆ ತೊಳೆದು ಈಗ ತಿಂಡಿ ಮಾಡ್ಕೊತೇನೆ. ಇಡ್ಲಿ ಖಾಲಿ ಆಗಿದೆ, 2 ಇದೆ. ಹೊಟ್ಟೆ ಹಸಿದಿದೆ, 2 ಇಡ್ಲಿ ತಿಂತೀನಿ. ಹಿಟ್ಟು ಉಂಟಲ್ಲ ಮಾಡಲಿಕ್ಕಿದೆ, ಅದಕ್ಕಾಗಿ ಈಗ ಬೇಗ ಬೇಗ ನೆಂಟರು ಬರ್ತಾರೆ ಅಂಥೇಳಿ ಮಾಡಿದೆ. ಅವ್ರೇನು ಬರೋದು ಹಾಗೆ ಕಾಣ್ತಾ ಇಲ್ಲ ಸ್ನೇಹಿತರೆ. ಹಿಂದಾಗುತ್ತೆ ನೋಡ್ತೇನೆ. ಈಗ ಬೇಗ ಬೇಗ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡ್ಬಿಡ್ತೇನೆ. ನೋಡಿ ಈ ಥರ ಇಲ್ಲಿ ಸ್ನೇಹಿತರೆ, ಈ ಥರ ಕಿಟಕಿ ಏನಾದರೂ ಗಲೀಜು, ನಮ್ಮ ಕಿಟಕಿ ಅಂತ ಸಿಕ್ಕಾಪಟ್ಟೆ ಗಲೀಜು ಆಗ್ತಾಯಿದ್ದಾವೆ ಕಾಣ್ತದೆ. ಇಲ್ಲಿ ಹಕ್ಕಿಗಳು ಎಲ್ಲ ಇದನ್ನೆಲ್ಲ ಮಾಡ್ತವೆ. ಈಗ ಈ ಕಿಟಕಿ ಕ್ಲೀನ್ ಮಾಡಬೇಕಾದ್ರೆ ಏನು ಮಾಡಬೇಕಂದ್ರೆ ಈ ಥರದೊಂದು ಸ್ಪಂಜ್ ತೊಗೊಂಡಿದ್ದೇನೆ. ಇದನ್ನೀಗ ನಾನು ಮಾರ್ಕ್ ಮಾಡ್ಕೊತೇನೆ. ನಮಗೆ ಈ ಗೆರೆಗೆ ಇಲ್ಲಿಗೆ ಒಂದು ಕರೆಕ್ಟಾಗಿ ಈ ಥರ ಮಾರ್ಕ್ ಹಾಕ್ಕೊಳ್ಳಿ ಪೆನ್ನಿನಿಂದ. ನೋಡಿ ಈ ಥರ 3 ಗೆರೆಗೆ ಹಾಕ್ಕೊಳ್ಳಿ. ಈಗ ನಾವು ಇಲ್ಲೇನು ಮಾರ್ಕ್ ಹಾಕಿವಿ ನೋಡಿ, ಇಲ್ಲಿ ಕಾಣಿಸುತ್ತಲ್ಲ, ಕಿಟಕಿಯಿಂದ ಕೈ ಇಟ್ಟು ತೋರಿಸ್ತಾ ಇದ್ದೀನಿ. ಈ ಮಾರ್ಕಲ್ಲಿ ನಾವೀಗ ಕಟ್ ಮಾಡ್ಕೊಂಡು ಬನ್ನಿ. ನೋಡಿ ಇಲ್ಲೇನು ಮಾರ್ಕ್ ಅಂತ ನೋಡಿ, ಈ ಮಾರ್ಕ್ದಿಂದ ನಾವು ಈ ಥರ ಕಟ್ ಮಾಡ್ಕೊಳ್ಳಿ. ಸೇಮ್ ಹಾಗೆ ನೋಡಿ ಈ ಥರ ಈಗ ಕಟ್ ಮಾಡಿದ್ದೇನೆ. ಈ ಥರ ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ. ಫುಲ್ ಕಟ್ ಮಾಡ್ಲಿಕ್ಕೆ ಹೋಗಬೇಡಿ, ಇಷ್ಟು ಉಳಿಬೇಕು ನೋಡಿ ಈ ಥರ. ಈಗ ಇದನ್ನು ನಾನು ಏನು ಮಾಡ್ತೀನಿ ಅಂದರೆ, ಬನ್ನಿ ಈಗ ಚಲೋನೇ ಐತೇನೆ ಇದು. ನೋಡಿ ಇಲ್ಲೊಂದು ಬೌಲಲ್ಲಿ ನೀರು ತೊಗೊಂಡಿದ್ದೇನೆ. ಈ ಬೌಲಿಂದ ಈಗ ಇದರೊಳಗಡೆ ಇಟ್ಟು ಇದನ್ನು ಒದ್ದೆ ಮಾಡ್ಕೊತೇನೆ ನಾನು. ನೋಡಿ ಫುಲ್ಲು ಒದ್ದೆ ಆಗಬೇಕಿದು, ಸ್ವಲ್ಪ ನೆನೆಬೇಕು. ನೋಡಿ ಈ ಥರ ನೀರು ತೆಗೆದೀಗ ಇಷ್ಟು ಆದರೆ ಸಾಕು. ಬನ್ನಿ ನೋಡಿ ಸ್ನೇಹಿತರೆ, ಏನು ನಾವು ಕಟ್ ಮಾಡಿದ್ದೀವಲ್ಲ ಅವನು ಇಲ್ಲಿ ಗೆರೆ ಒಳಗಡೆ ಹಾಕೋಬೇಕು ಈ ಥರ. ಈಗ ನೋಡಿ ಈ ಥರ ಎಲ್ಲ ಹಾಕಿದ್ದೀನಿ. ಒರೆಸ್ಬಿಟ್ರೆ ನೋಡಿ ಎಷ್ಟು ಕ್ಲೀನ್ ಆಗುತ್ತೆ ಕಾಣುತ್ತಾ ನಿಮಗೆ. ಇದೊಂದು ಟಿಪ್ಸ್ ಅಂತನ ತಿಳ್ಕೊಳ್ಳಿ, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ. ನೋಡಿ ಯಾವ ಥರ ಗಲೀಜು ಹತ್ತಾಯಿದೆ ಎಲ್ಲ ಕೈಗೆ. ಇದೇ ಥರ ಎಲ್ಲ ಕಿಟಕಿನ ಈಗ ಕ್ಲೀನ್ ಮಾಡಲಿಕ್ಕೆ ತುಂಬ ಸುಲಭ ಅಂತಲೇ ಹೇಳ್ಬೋದು. ತುಂಬ ಈಜಿ ಆಗುತ್ತೆ ನೋಡಿ. ಈ ಥರ ಮಾಡ್ಕೊಂಡ್ಬಿಟ್ರೆ ನೋಡಿ ಎಷ್ಟು ಗಲೀಜು, ನೋಡಿ ಯಾವ ಥರ ಗಲೀಜಾಗಿದೆ ಅಲ್ಲ. ಇದೇ ಥರ ಒಂದೊಂದೇ ಟಿಪ್ಸ್ಗಳನ್ನು ನಿಮಗೆ ಒಂದೊಂದು ಲಾಗಲ್ಲಿ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ನೀವು ಈ ಥರ ಮಾಡ್ಕೊಳ್ಳಿ. ನಾನು ಫುಲ್ ಕಿಟಕಿ ಎಲ್ಲ ಕ್ಲೀನ್ ಮಾಡಿ ನಿಮಗೆ ತೋರಿಸ್ತೀನಿ. ನಮ್ಮ ಸೀರೆಗಳು ಒಂದಿಷ್ಟು ಇದಾವೆ, ಒಂದು 5 ತರಿಸಿದ್ದೀನಿ ನಾನೀಗ. ಕಾಂಜೀವರಂ ಸೀರೆಗಳು ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ. ಕಲರ್ಸು ಒಂದಕ್ಕಿಂತ ಒಂದು ಕಲರ್ಸು ಸಖತ್ತಾಗಿ ಬಂದಿದೆ ಸ್ನೇಹಿತರೆ. ಈ ಥರ ಬಾಕ್ಸಲ್ಲೇ ಪ್ಯಾಕಾಗಿ ಬಂದಿದೆ, ಕಾಣ್ತಿರ್ಬೋದು ನಿಮಗೂ ಕೂಡ ನೋಡಿ ಇಲ್ಲಿ. ಹಾಗಾಗಿ ಈಗ ಇಲ್ಲಿ ಒಂದೊಂದು ನಿಮಗೆ ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಯಾರಿಗೆಲ್ಲ ಬೇಕಂಥೇಳಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಮತ್ತು ಇದ್ರ ರೇಟ್ ಬಂದು 2999 ನೋಡಿ, 2999 ರೂಪಾಯಿ. ಕಲರ್ಸ್ ಒಂದಕ್ಕಿಂತ ಒಂದು ಚೆನ್ನಾಗಿದಾವೆ. ಯಾವ್ದು ಬೇಕಂತೇಳಿ ಸ್ಕ್ರೀನ್ ಶಾಟ್ ತೆಗೆದು ನನಗೆ ಕಳಿಸಿ. 3000 ಅಂತ ಹೇಳ್ಬೋದು. ನೋಡಿ ಈ ಕಲರ್ ಅಂತೂ ಸಖತ್ತಾಗಿದೆ ಸ್ನೇಹಿತರೆ. ಹಾಗೆ ಒಂದಕ್ಕಿಂತ ಒಂದು ಕಲರ್ಸ್ ತುಂಬ ಚೆನ್ನಾಗಿದೆ ನೋಡಿ. ಇದು ನೋಡಿ ಗ್ರ್ಯಾಂಡ್ ಆಗಿರುವಂಥ ಸೀರೆನೇ ಇದೆ. ಹಾಗಾಗಿ ಇದು ಗ್ರೀನು ಮತ್ತು ಸಿಲ್ವರ್ ಇದೆ ನೋಡಿ, ತುಂಬ ಚೆನ್ನಾಗಿದ್ದಾವೆ. ಈ ಥರ ನಿಮಗೆ ಪ್ಯಾಕಾಗಿ ಕೂಡ ಬರ್ತದೆ. ನಾನು ಒಂದು ಸೀರೆ ನಿಮಗೆ ಓಪನ್ ಮಾಡಿ ಕೂಡ ತೋರಿಸ್ತೇನೆ. ಈಗ ತುಂಬ ಚೆನ್ನಾಗಿದೆ, ಮಸ್ತಾಗಿದೆ. ಬನ್ನಿ ಒಂದು ಸೀರೆ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೇನೆ ಹೇಗಿದೆ ಅಂಥೇಳಿ. ನೋಡಿ ಗಿಳಿ ಎಷ್ಟು ಚಿಕ್ಕದಾಗುತ್ತೆ. ಕಾಂಜೀವರಂ ಅಲ್ಲ ಸ್ನೇಹಿತರೆ, ತುಂಬಾ ಚೆನ್ನಾಗಿದೆ. ಯಾರಿಗೆಲ್ಲ ಬೇಕಂಥೇಳಿ ಪ್ಲೀಸ್ ಮೆಸೇಜ್ ಹಾಕಿ DM ಮಾಡಿ ನನಗೆ. ನೋಡಿ ಇಲ್ಲಿ ಓಪನ್ ಮಾಡ್ತೀನಿ, ನಾನು ಕೂಡ ಮೇಲೇ ಓಪನ್ ಮಾಡ್ತೀನಿ. ಯಾಕೆ ಅಂದರೆ ಕಾಣಲ್ಲ ಅಂತ ಅಂದ್ಕೋತಾ ಇದ್ದೀನಿ. ನಿಮಗೆ ವಿಡಿಯೋ ಮಾಡೋರು ಯಾರಿಲ್ಲ, ನಾನು ಒಬ್ಬಳೇ ಮಾಡ್ಕೋಬೇಕು. ಹಾಗಾಗಿ
ಸೀರೆ ನೋಡಿ, ವಾವ್. ಪಲ್ಲು ಅಂತ ಸಖತ್ ಗ್ರ್ಯಾಂಡಾಗಿದೆ, ಕಾಣ್ತಿರ್ಬೋದು. ಪಲ್ಲು ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತು ಫುಲ್ಲು ಸೀರೆ ಬಂದು ಈ ಥರ ಗ್ರೀನಲ್ಲಿ ಬರುತ್ತೆ, ಗ್ರೀನು ಮತ್ತು ಗೋಲ್ಡನ್ನು ನೋಡಿ ಎಷ್ಟು ಚೆನ್ನಾಗಿದೆ, ಎಲ್ಲ ಮಸ್ತಾಗಿದೆ ಸೀರೆ. ನಿಮಗೆ ಪಲ್ಲು ಈ ಥರ ಇದೆ ಗ್ರ್ಯಾಂಡಾಗಿ. ಮತ್ತು ಈ ಕಡೆ ನೋಡಿ, ಈ ಪಲ್ಲು ಈ ಥರ ಇದೆ, ಸಖತ್ತಾಗಿದೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ನೋಡಿ ಸಖತ್ತಾಗಿದೆಯಲ್ಲ, ಚೆನ್ನಾಗಿದೆ. ಯಾರಿಗೆಲ್ಲ ಬೇಕಂತೇಳಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದ್ರ ಫೋಟೋಸ್ ಕೂಡ ಹಾಕಿರ್ತೇನೆ ನಾನು, ಎಂಡಲ್ಲಿ ಇರುತ್ತೆ ಫೋಟೋ. ನಿಮಗೆ ಬೇಕಂದರೆ ಕಮೆಂಟ್ ಮಾಡಿ, DM ಮಾಡಿ, ನನ್ನ ನಂಬರ್ ಹೋಗ್ತಾ ಇರುತ್ತೆ ಸ್ಕ್ರೀನ್.